ನನಗೆ ಗೊತ್ತಾಗಿರೋ ವಿಚಾರ ಯಾರ ಮುಂದಾರ ಹೇಳ್ಬೇಕಲ್ಲ. ಏನ್ ಮಾಡ್ಲಿ ಅಕ್ಕ ಎಲ್ಲದಿ ಏನಾತ ಯಾಕ? ನಿನ್ ಮಗ ನಿನ್ ಸೊಸಿ ಮಾತಾಡೋದು ಈಗ ಕೇಳಿಸ್ಕೊಂಡೆ. 1,00,000 ರೂಪಾಯಿನ ನಿನ್ ಮಗನ ಕೊಟ್ಟಾನಂತ. ಆ ಶಾಂತವ್ ಕೊಟ್ಟಿಲ್ಲಂತ ಯವ್ವ. ಗೊತ್ತನ ಈಗ ಮಾತಾಡೋದು ಕೇಳಿಸ್ಕೊಂಡೆ. ನಿನ್ ಕಳುವಲೆ ಹೋಗಿ ಕೊಟ್ಟಾರ. ಏನ ನನ್ ಕಳುವಲೆ ಹೋಗಿ ರೊಕ್ಕ ಕೊಟ್ಟಾನ 1,00,000 ರೂಪಾಯಿ? ಇಲ್ಲ ಇವನ್ ಹಿಂಗ ಬಿಟ್ರಿ ಒಂದು ಬಾಳ ಆತ. ತಡಿ ಮಾಡ್ತೇನೆ. ಬಶಾ ಏನ್ ಬೇ ಎಲ್ಲ ಭಾಡ್ಯ ಎಷ್ಟು ನಾಟಕ ಮಾಡಿಬಿಟ್ಟಿ ನೀನು. ಎಷ್ಟಿರ್ಬೇಕು ನಿನ್ ತಿಂಡಿ. ನಿನ್ನ ರೊಕ್ಕ ಕೊಟ್ಟು ಅತ್ತಿ ಮನಿಗೆ ಸುಳ್ಳು ಹೇಳ್ತಿ ನನಗ. ಈಗ ನೀವು ಮಾತಾಡೋದನ್ನ ನಾವ ಕೇಳಿಸ್ಕೊಂಡೇವಿ. ಅಯ್ಯೋ ಯವ್ವ, ಅದು ಹೋಲ್ ಬಿಡವ, ಕಷ್ಟ ಆಯ್ತು ಅಂತ ಕೊಟ್ಟೆ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಸುಳ್ಳು ಹೆಂಗೆ ಹೇಳಿದಿ ನೀನು? ಇಷ್ಟಕ್ಕೆ ಬಿಡ್ತೇನೆ ಅಂತ ಮಾಡಿ ನನಗೆ ಇವತ್ತು ಸುಳ್ಳು ಹೇಳಿದಿ. ನೀನು ಹೆಂಡ್ತಿ ಹೇಳಂತ ಹೇಳಿರ್ಬೇಕಾ? ಅದಕ್ಕೆ ಹೇಳಿ ನೀನು. ಇಲ್ಲ ಬೇ, ನಿನ್ ಕುಟ್ಟಿ ಏನ್ ಮಾತು? ನಾ ಅಲ್ಲೇ ಹೋಗಿ ಕನ್ಸಿದ ಗಿರ್ಜಿ ಮನಿಗೆ. ಅಯ್ಯೋ ದೇವ್ರೆ, ಅಲ್ಲಿ ಹೋಗಿ ಏನ್ ಜಗಳ ಮಾಡ್ತಾರೆ ಏನು ಅತ್ತಿಯರು. ಕಡಿಗಿ ನನ್ನ ಮಗನ ಕಡೆನ ರೊಕ್ಕ ಇಸ್ಕೊಂಡ್ಬಿಟ್ಟಲ್ಲ ನೀನು. ಎಷ್ಟಿರ್ಬೇಕು ನಿಂಗೆ? ರೇಣವ ಆಕೆನ್ ಕೊಡ ಅಂದಿಲ್ಲ. ಆಕೆ ಕಷ್ಟ ನೋಡಕ್ಕಾಗ್ಲಾರ್ದ ಪಾಪ ನಿನ್ ಮಗನ ಕೊಟ್ಟಾನ ಬಿಡು ಹೋಲಿ. ನೀ ಸುಮ್ನಿರು ಪರಕ. ಹೋಗಿದ್ ರೊಕ್ಕ ನಿಂದಲ್ಲ, ನಂದು ಹೋಗಿರೋದಿಲ್ಲ. ನನ್ನ ಮಗಂದ ನಡಕಾಗಿ ಯಾವ ಸಾಲ ಮಾಡಿ ಕೊಟ್ಟಾನಂತ ಎಲ್ಲ ಸುದ್ದಿ ಗೊತ್ತಾಗೈತೆ ನನಗೆ. ಇವ್ರೇನು 1 ರೂಪಾಯಿ ಹರಿಯರಲ್ಲ, ಏನು ಕೊಡೋರಲ್ಲ, ತೀರ್ಸಾರಲ್ಲ. ಬಿಡ ಅದೇ 2,00,000 ರೂಪಾಯಿ ಹೆಂಗೆ ನುಂಗಿ ನೀರು ಕುಡಿದ್ರೆ ಹಂಗೆ ಇದ್ದು ಮಾಡೋರು ಇವ್ರು. ಯಾವಾಗ ಕೊಡ್ತೀವಿ ಹೊಳ್ಳಿ? ನಾ ಹೆಚ್ಚಿಗೆ ಮಾತಾಡಂಗಿಲ್ಲ ಅನ್ಕೊಟ್ಟು ಯಾವಾಗ ರೊಕ್ಕ ಹೊಳ್ಳಿ ಕೊಡ್ತೀನಿ ನಂಗೆ ಅಷ್ಟು ಹೇಳು. ನೋಡುವ, ಈಗ ನೀ ಏನೋ ಒದರಾಡಿದ್ರೆ ನಾವು ಒದರ್ಸ್ಕೋಬೇಕಾಕತಿ. ಯಾಕಂದ್ರೆ ಹೊಳ್ಳಿ ಮಾತಾಡಕ್ಕೆ ನನ್ನ ಅಂತೇಳಿ ಶಕ್ತಿ ಇಲ್ಲ ಏನು. ಅದಕ್ಕೆ ನಾ ಇಷ್ಟ ನಿನಗೆ ಕೇಳ್ಕೊಳ್ಳೋದು, ನಾನು ನಿನ್ನ ರೊಕ್ಕನ ತೀರಿಸ್ತೇನೆ. ಅಷ್ಟು ಸಾಲ ಹರಿತೇನೆ, ತಲೆ ಕೆಡಿಸ್ಕೋಬೇಡ. ಕೊಡ್ತೀವಿ ಹೋದಲ್ಲ? ಆತು, ಇದ ಮಾತಾ ಇರ್ಲೆ. ಇವತ್ತು ಹೊಕ್ಕೇನಿ. ನೀ ಮಾತ್ರ ನನ್ನ ರೊಕ್ಕ ಹೊಳ್ಳಿ ಕೊಡ್ಬೇಕು. ಮಗಳಿಗೆ ಹಳೆಯಾಗ ಸುಳ್ಳು ಹೇಳು ಬುದ್ಧಿ ಹೇಳ್ಕೊಡೋದು ಬಿಟ್ಬಿಡು ನೀ ಇನ್ಮ್ಯಾಗ. ರೇಣವ ಆಕೆ ಹೇಳ್ಕೊಡ್ತಾಳ. ಕಷ್ಟ ನೋಡ್ಲಾರ್ದ ಪಾಪ ಆ ಹುಡುಗನ ಕೊಟ್ಟೈತಿ. ಬಿಡು ಹೋಲಿ. ಕಷ್ಟ ಕಂಡ ಕರಗ್ಬೇಕ್ಲಿ, ಯಾವತ್ತು ಮರಗ್ಬೇಕು. ಏನ ಹಿಂಗೆ ನಮ್ಗೆ ಎದ್ದು ನಿಲ್ಬಾರ್ದು, ಆಳಿಗೊಂದು ಕಲ್ಲು ಒಗಿಬಾರ್ದು. ರೇಣವ ಎಲ್ಲಾರ್ಗಿ ಟೈಮ್ ಅಂತ ಬರ್ತಿರ್ತೈತಿ. ಏನು ಸುಮ್ಮನೆ ಹಂಗೆ ಮಾಡ್ಬೇಡ. ಪ್ರತಿದಿನಾನು ಭಾನುವಾರ ಆಗಿರಂಗಿಲ್ಲ, ಪ್ರತಿದಿನಾನು ಸೋಮವಾರ ಆಗಿರಂಗಿಲ್ಲ. ಏನು ಇರುಳು ಹಗಲಿ ಬರುದೆ. ಶಾಂತಕ್ಕ, ನೀನು ನಿನ್ನ ಮಗಳ ಗಂಡನ ಕಡೆ ಇಸ್ಕೊಡ್ತೇನೆ ಅಂದಕಿ ಸುದ್ದಿಲ್ಲ. ಕಡೆಗೆ ನನ್ನ ಮಗನ ರೊಕ್ಕ ಕೊಡಿಸಿ ಅದೇನೋ ಅಂತಾರಲ್ಲ, ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ಮಾಡಿ ಕುಂತ್ಬಿಟ್ಟಿ ನೀನು. ನಡಕ ಪಾರಾಗದ ಅಂತಾರ ಇದಕ್ಕೆ. ಇಲ್ಲವಾ, ನಾ ಏನೂ ಪಾರಾಗಿಲ್ಲ. ನೀ ಹಂಗೆ ತಿಳ್ಕೊಳಕ ಹೋಗ್ಬೇಡ. ಇವತ್ತು ಹೊಕ್ಕೇನಿ, ನನಗೆ ರೊಕ್ಕ ಬೇಕಷ್ಟೇ. ಪುಣ್ಯಾತ್ಗೀತಿ ಯಾಕ ಹೋದ್ಲಲ್ಲ ಗಿರ್ಜಿ, ಆದಷ್ಟು ದೌಡಿ ಇವ್ರು ಸಾಲ ಹರಿದ್ ಬಿಡವ. ಏನು ಹೂನ ಶಾಂತಕ್ಕ? ಅಕ್ಕ 3 ವರ್ಷ ಆದ್ಮೇಲೆ ಅಲ್ಲ ಅಪ್ಪಾಜಿ ಮನೆಗೆ ಬರಾಕತೈತಿ. ಎಷ್ಟು ಖುಷಿ ಆಗತೈತಿ ಗೊತ್ತ ನನಗಂತ್ರ. ಯವ್ವಾ ದೇವ್ರೇ, 3 ವರ್ಷ ಆತ ಅಪ್ಪನ ನೋಡಿ. ಅಪ್ಪ ಮನೆಗೆ ಬರ್ತೈತಿ, ಈಗ ಹೆಂಗ್ ಬರ್ತೈತೆ ಏನ? ಹೂನ, ನನಗೂ ಅದೇ ಖುಷಿ. 3 ವರ್ಷ ಆದ್ಮೇಲೆ ನಮ್ಮ ಅಪ್ಪನ ನೋಡಾತೀನಿ. ಯಪ್ಪ ದೇವ್ರೇ, ವಿಡಿಯೋ ಕಾಲ್ ಮಾಡಂದ್ರೆ ಬೇಡ ಅಂತಿತ್ತ. ಬೇಡ, 3 ವರ್ಷ ಆದ್ಮೇಲೆ ನೋಡ್ರಿ, ಒಬ್ಬ ಮನುಷ್ಯ ಹತ್ರ ಇದ್ದಾಗ ಬೆಲೆ ಗೊತ್ತಾಗಲ್ಲ, ದೂರ ಹೋದ್ಮೇಲೆ ಅವ್ನ ಬೆಲೆ ಗೊತ್ತಾಗೋದು. ಅದಕ್ಕೆ 3 ವರ್ಷ ದಿನ ನಾನು ಕೂಟ್ಬೇಕಾರೆ ಮಾತಾಡ್ರಿ, ಆದ್ರೆ ಮುಖ ನೋಡ್ಬೇಡ್ರಿ ಅಂತೇಳಿ ವಿಡಿಯೋ ಕಾಲು ಮಾಡಲಿಲ್ಲ. ಫಸ್ಟ್ ಒಂದೇ ಒಂದ್ಸಲ ಡೆಲಿವರಿ ಆದ್ಮೇಲೆ ನನ್ನ ಪಾಪು ಮುಖ ನೋಡಕ್ಕೆ ವಿಡಿಯೋ ಕಾಲ್ ಮಾಡಿದ್ದು. ಅದಾದ್ಮೇಲೆ ಇವತ್ತಿನವರೆಗೂ ಇಲ್ಲ. ಅವ ದೌಡ್ ತಯಾರಾದಿಲ್ಲ, ಅಪ್ಪ ಬರೋ ಹೊತ್ತಾತು. ಛೇ, ಅಪ್ಪ ಹೇಳೋಣ ಇನ್ನೊಂದು ತಾಸು ಒಳಗೆ ಬರ್ತೀನಿ ಅಂತೇಳಿ. ನೀ ಏನು ಬಿಡವ ನೀನು ಆತಾಗ ಪಟ ತಯಾರಾಗೋ. ನಾ ಬಾಗಲ್ ಮುಂದೆ ಎಷ್ಟು ಚಂದ ರಂಗೋಲಿ ಹಾಕೇನು ಗೊತ್ತನ. ನಮ್ಮ ಮನೆಯವರು ಇನ್ನೂ ಹುಡುಗನ ಕರ್ಕೊಂಡ್ ಬರ್ತೀನಿ ಅಂದ್ರೆ ಯಾಕೆ ಬರಲಿಲ್ಲ? ನಾ ತಯಾರಾದೇನವ ನೋಡಿಲ್ಲ ಎಷ್ಟು ತಯಾರಾಗಿನಿ. ಅಲ್ಲ ನಿನ್ ಗಂಡ ಹುಡುಗನ ಕರ್ಕೊಂಡ್ ಬರ್ಲಿಲ್ಲ ಇನ್ನೂ. ಅದೇ ಅನ್ನವ, ಏನ್ ಮಾಡ್ಬೇಕು, ನಮ್ಮ ಅತ್ತೆ ಬೇಕಿ ನನ್ನ ಜೊತೆಗೆ ಕಳಿಸ್ಲಿಲ್ಲ. ಅಲ್ಲ ಈಗ ಆರಾಮದಿ ಇಲ್ಲ ನಿಮ್ಮ ಅತ್ತಿ ಮನ್ಯಾಗ? ಆರಾಮದೇನ್ರಿ. ನಮ್ಮ ಅತ್ತಿ ನನ್ನ ಮೇಲೆ ಎಷ್ಟು ಪ್ರೀತಿ ಅದಾಳ. ನಮ್ಮ ಮಾವನೂ ಅಷ್ಟೆ, ಮೊಮ್ಮಗ ಅಂದ್ರೆ ಜೀವ ಬಿಡ್ತಾರ. ಇನ್ನೊಂದು ಯಾವ್ದಾರ ಕೊಡ್ತೀಯ ನೋಡುವ, ಹೆಣ್ಣಾರ ಗಂಡಾರ ಅಂತಾರ ಒಂದೊಂದ್ಸಲ ಗೊತ್ತೇನು. ಅಷ್ಟು ಆರಾಮದೆ ನಾನಂತರೂ. ಆದ್ರೆ ಒಂದೇ, ನಮ್ಮ ಅತ್ತಿಗೆ ಇಲ್ಲೇ ಏನೂ ಇಲ್ಲ, ಎತ್ತಿಲ್ಲ. ನನ್ನ ಮೊಮ್ಮಗ ಇಂಥ ಕಡೆ ಬೆಳಿಬಾರ್ದು, ಇಂಥ ಕಡೆ ಇರಬಾರ್ದು, ನನ್ನ ಮೊಮ್ಮಗ ಹಂಗೆ, ನನ್ನ ಮೊಮ್ಮಗ ಹಿಂಗೆ, ಇಷ್ಟೇ. ಅದಕ್ಕೆ ನೀವು ಹೋಗ್ಬೇಕಾರೆ ನಿನ್ನೆ ಬಂದೆ ನಾನು. ಒಂದು ವಸ್ತಿ ಇರೋದಾದ್ರೆ ನೀವು ಹೋಗು, ಹುಡುಗ ನನ್ನ ಕಡೆ ಇರ್ತೈತೆ ಅಂತೇಳಿ ಅಲ್ಲೇ ಇಟ್ಕೊಂಡ್ಲು. ಇವತ್ತು ಇವ್ರ ಜೊತೆ ಕಳಿಸ್ತೇನೆ ಅಂದಾಳ. ಇನ್ನೂ ಇಷ್ಟೊತ್ತಾದ್ರೂ ಇಲ್ಲ. ತಡಿ ನನ್ನ ಮಗ, ನನ್ನ ಗಂಡ ಬರ್ಲಿ. ಬಂದ ಮೇಲೂ ಹಿಂಗ ಅದಾಳನ್ನ ನೋಡೇ ಬಿಡ್ತೇನೆ ನಾನು. ಅವ್ರ ಅಪ್ಪನಂತ ಮನೆ ಕಟ್ತಾನೆ, ಆವಾಗ ಗೊತ್ತಾಕತಿ. ಆತ ಅದು ಅವಾಗ ನೋಡೋಣಂತ. ಏನ ಈಗ ಇನ್ನೂ ಅಪ್ಪ ಬಂದಿಲ್ಲಲ್ವೇ? ಅಪ್ಪ ಬರೋದಕ್ಕಿಂತ ಮುಂಚೆ ನೀ ಚಂದಾಗಿ ತಯಾರಾಗಬೇಕ. ಅಲ್ಲಲೇ ನಿಮ್ಮ ಅಪ್ಪ ನಾನು ನೋಡಕ್ ಬರಾಕತ್ತ. ನಾನು ಅಜ್ಜ ಆದ್ನವ ತಿರುಗಿ ಕೇಳಿ ಮತ್ತೆ. ಹೌದು, ಕೂದ್ಲಿಗೇನು ಕಲರ್ ಹಚ್ಚಿ ಅನ್ಬೇ? ಹೂನ ಮತ್ತೆ ಹಸೆ ಹಂಗ ಇರ್ಲೇನು, ಬೆಳಗಾಗಿದ್ದು ಕೂದಲ ಇಟ್ಕೊಂಡೆ, ಅದಕ್ಕೆ ಕೂದ್ಲಿ ಕಲರ್ ಹಚ್ಚೀನಿ. ಅದು ಹೋಲಿ, ಮುಂದಷ್ಟೇ ಬೆಳಗಾಗ ಬಿಡ, ಇಲ್ಲ ಹಿಂದೆ ಬೆಳಗಾಗಿಲ್ಲ, ಈ ಮುಂದಷ್ಟೇ ಬೆಳಗಕ್ಕ ಭಾಳ ಆದ್ವತ್ತಾಗ, ಅದಕ್ಕೆ ಕಲರ್ ಹಚ್ಕೊಂಡೇನಿ. ಈಗ ನೋಡಿ ಚಂದಕ್ಕೆ ತಗೊಳತ್ತೀನಿಲ್ಲ. ಅವ ಚಂದಕ್ಕೆ ಸೀರೆ ಉಟ್ಕೊಳ್ಬೇ. ನಾನು ನಿಂಗೆ ಮೊನ್ನೆ ಬಂದಾಗ ಒಂದು ಸೀರೆ ಕೊಡ್ಸ್ಕಸಿದ್ದೆ, ನೆನಪೈತಿಲ್ಲ? ಮೊನ್ನೆ ಒಂದು ಸೀರೆ ಕೊಟ್ಟಿದ್ದಿಲ್ಲ, ಅದನ್ನ ಉಟ್ಕೊಂಬರು. ಹೋಗಿ ಪಟ್ಟ ಅಂತ ಉಟ್ಕೊಂಬ, ಪಟ್ಟ ಅಂತ. ಅಯ್ಯೋ ಏನು ಅವಸರ ಮಾಡ್ತೀವ ತಡಿ. ಬಾರಕಂದವ. ಯಾಕ್ರಿ ಲೇಟ್ ಆತಲ್ಲ?
ಅಯ್ಯೋ ಅವ್ವ ನೀವೊಬ್ನ ಹೋಗು ಮತ್ತೆ ಯಾಕೆ ಹುಡುಗ ನೀವ ಹೋಗಿ ನಿಮ್ಮ ಮಾವನ್ನ ಸ್ವಾಗತ ಮಾಡ್ರಿ ಆ ಹುಡುಗನ ಎದಕ್ಕೆ ಕರ್ಕೊಂಡು ಹೋಗಿರಿ ಅಂದ್ರೆ ಮತ್ತೆ ನಾನೇ ಅಂದೆ ಬ್ಯಾಡ ಬೇ ತೀರಾ 3 ವರ್ಷದಿಂದ ಅವರು ನೋಡಿಲ್ಲ ಮೊಮ್ಮಗನ್ ನೋಡ್ಬೇಕು ಬೇಡ ಅವರು ಅಂತಂದೆ ಸುಮ್ಮನಾದ್ಲ ಮತ್ತೆ. ಹೌದಾ, ನಾ ಎಲ್ಲೇ ಕಳಿಸ್ತಾರ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಯವ್ವ ಎಷ್ಟೊತ್ತಿನ್ನು? ವಾ ಎಷ್ಟ್ ಚಂದ ಕಾಣತೀವಿ. ನೀನ್ ಅಜ್ಜಿ ಏನ ನೀನೆ? ಅಪ್ಪಿ ತರ ನೀನ್ ನೋಡಿದ್ನಂದ್ರೆ ಯವ್ವ ಕಳದ ಹೋಕನ. ಏ ಸುಮೀರ್ ಯಾವ ಬಂದ್ರಿ ಹೇಳಾರ ಬಾರ ಮೊಮ್ಮಗನ ಇವನ್ ತಿಂತಿಯಪ್ಪ ನೀನ. ಈಗ ಬಂದ್ ನೋಡ್ರಿ ಅವ ನಾಷ್ಟ ಮಾಡ್ಕೊಂಡ ಬಂದನ್ರಿ. ಅವ್ವ ಬಿಸಿಬೇಳೆ ಬಾತ್ ಮಾಡಿದ್ಲ, ಅವಂಗೂ ತುಪ್ಪ ಹಾಕಿ ತಿನ್ಸಿದ್ಲ. ಹೌದನ್ರಿ, ಚಾ ಮಾಡ್ಲೇನ್ರಿ ಊಟ? ಬೇಡ್ರಿ ಅತ್ತಿಯರ, ಚಾಗಿ ಏನು ಬೇಡ್ರಿ. ಆದ್ರೂ ಅತ್ತಿಯರ ನಿಮ್ಮ ಮಗಳು ಹೇಳಿದ್ದೇನು ಸುಳ್ಳಲ್ಲ ಬಿಡ್ರಿ. ನೋಡ್ರಿ ಎಷ್ಟು ಸಖತ ಕಾಣತ್ತೀರಿ. ನಮ್ಮ ಅತ್ತಿಯರ ಅಂತ ಹೇಳಲೆ ನಮ್ಮ ಅಕ್ಕಾರ ಅಂತ ಹೇಳಲೆ. ಮಾವಾರ ಏನಾರ ಈ ಸ್ಥಿತಿ ಒಳಗೆ ನೋಡಿದ್ರ ಫುಲ್ ಖುಷಿ ಆಕಾರ. ಅಂತೂ ಬಾಳ ದಿನಕ್ಕೆ ಅಪ್ಪ ಬರಾಕತ್ತಾನ, ನಂಗಂತೂ ಬಾಳ ಖುಷಿ ಆಗೈತಿ. ನಮ್ಮ ಅಪ್ಪಾಜಿ ಬಂದ್ಮೇಲೆ ನಮ್ಮೆಲ್ಲಾರ ಬದುಕ ಚೇಂಜ್ ಆಕತಿ. ಅಲ್ಲಿ ಸ್ವಪ್ನ ಮತ್ತೆ ಮಂಜಕ್ಕಾರ ಜೀವನ ಬಾಳ ಸುಧಾರಿಸೈತಿ 3 ವರ್ಷದ ಒಳಗ. ಇಲ್ಲಿ ಶಾಂತಕ್ಕ ಮತ್ತು ಗೌಡ್ರು ಅವ್ರ ಜೀವನ ಭಾಳ ಹದಗೆಟ್ಟತಿ ಅದೇ 3 ವರ್ಷದ ಒಳಗೆ. ಯಾಕಂದ್ರೆ ಮಗ ಮೊದ್ಲಿನಂಗೆ ಮಗ ಆಗಿ ಉಳಿದಿಲ್ಲ. ಮೊದ್ಲಿನಂಗೆ ಮಾತು ಕೇಳವಲ್ಲ. 1 ರೂಪಾಯಿ ಕೊಡ್ಬೇಕಂದ್ರೆ ಯೋಚನೆ ಮಾಡ್ತಾನೆ. ಅವನ ದೃಷ್ಟಿ ಒಳಗೆ ಅಪ್ಪ ಅವ್ವ ಕೆಲ್ಸಕ್ಕೆ ಬಾರ್ದವರು. ಅವ್ರು ಯಾವುದು 1 ರೂಪಾಯಿ ದುಡಿತಾ ಇಲ್ಲ. ಅವರಿಂದ ನನಗೆ ಲಾಸೇ ಹೊರತು ಲಾಭ ಏನೂ ಇಲ್ಲ. ಸುಮ್ಮನೆ ಯಾಕೆ ಅವ್ರಿಗೆ ವ್ಯರ್ಥ ಖರ್ಚು ಮಾಡಬೇಕು, ಇದ್ದಿದ್ದನ್ನು ತಿನ್ಕೊಂಡು ಮನ್ಯಾಗ ಬಿದ್ದಿರಲಿ ಅಂತ ಅವನ ತಲೆ ಒಳಗೆ ಬಂದೈತಿ. ಹಾಗಾಗಿ ಮಗ ಈಗ ಮೊದಲಿನಷ್ಟು ತಂದೆ ತಾಯಿ ಮೇಲೆ ಪ್ರೀತಿ ಇಲ್ಲ. ಹೇಳಿಕೆ ಮಾತು ಕೇಳ್ಕೊಂಡು ಅತ್ತಿ ಮಾತು ಕೇಳ್ಕೊಂಡು ಈಗ ತನ್ನ ಸಂಸಾರ ತನ್ನ ಮಕ್ಕಳು ತಾನು ಅಂತ ಅಷ್ಟೇ ಉಳ್ಕೊಂಡಾನ. ತಂದೆ ತಾಯಿ ಮಾತಿಗೆ ಅಷ್ಟಕ್ಕಷ್ಟೇ ಗೌರವ ಕೊಡ್ತಾನ. ರತ್ನ, ಹಾ ರೀತಿಯರ ಬಂದೇ ರೀತಿಯರ ಜಾಕ ಮಾಡತ್ತೀನಿ. 1-2 ನಿಮಿಷ ತಡ್ರಿ, ಹುಡುಗರಿಗೆ ಜಾಕ ಮಾಡ್ಸಕತ್ತೀನಿ. ಹ್ಞೂ ಆತಾಳವ, ಜಾಕ ಮಾಡಂಗಾರ ಮಾಡ. ನಾ ಮಾಡ್ಕೋತೇನೆ. ಚಾ ಬೇಕಾಗಿತ್ತ ಒಟ್ಟೆ ಮಾಡ್ಕೋತೇನೆ. ಸುಮ್ನಿರ, ಚಾ ಅಂತ ಮಾಡ್ಕೊಂಡು ಕುಡಿತಾರ ಅವ್ರ. ಹೋಗಿ ನಿನ್ ಕೆಲಸ ಏನೈತಿ ಮಾಡ್ಕೊ. ಯಾಕ್ರಿ ಹಿಂಗೆ ಮಾಡ್ತೀರಿ? ಸುಮ್ಮನಿರಿ. ಯವ್ವ ಜಳಕ ಮಾಡತ್ತಾಳ್ಬೇ. ಹ್ಞೂನಪ್ಪ ಕೇಳಿಸ್ತ. ಚಾ ಬೇಕಾಗಿತ್ತ ಒಟ್ಟೆ ಇರ್ಲಿ, ನಾ ಮಾಡ್ಕೋತೀನಿ. ಇಲ್ಲ ನಡೀತೈತಿ ಅಂದಂಗೆ. ಯಾಕೆ ಇವತ್ತು ಹೋಗಿಲ್ಲನ? ಸುಟ್ಟಿ ಏನು ಇವತ್ತು? ಇವತ್ತೇನು ಸುಟಿ ಇಲ್ವೇ, ಐತಿ ಕೆಲಸ. ಹೋಗ್ಬೇಕು, ಒಂಚೂರು ಹೊತ್ತಾಗಿ ಹೋಗ್ತಾನ ಅಷ್ಟೆ. ಹೌದಾ, ಆಯ್ತು ತೋರಪ್ಪ. ಅಂದಂಗೆ ಗುರ್ಸಿದ್ದ ಒಂದು 2,000 ರೂಪಾಯಿ ಬೇಕಾಗಿತ್ತಲ್ಲ. ಒಂಚೂರು ಕಣ್ಣು ಯಾಕೆ ಕಾಣವಲ್ಲ ಮೊದ್ಲಿನಂಗೆ. ಒಟ್ಟು ದವಾಖಾನಿಗೆ ನಾನು ತೋರಿಸ್ಕೊಂಬರ್ಬೇಕಿತ್ತು, ನಿಮ್ಮ ಅಪ್ಪನ ತೋರಿಸ್ಕೊಂಬರ್ಬೇಕಿತ್ತು. ಅದಕ್ಕೆ ದವಾಖಾನಿಗೆ ತೋರಿಸ್ಕೊಂಡು ಹಂಗೆ ಈ ಕಣ್ಣಿಂದ ಒಟ್ಟು ಚಸ್ಮಾ ಒಂದು ಮಾಡಿಸ್ಕೊಂಬರಕ್ಕೆ ಎಲ್ಲದಕ್ಕೂ ಅಂದ್ರೆ ಬೇಕು. ಹಂಗೆ 1,500 ಇರಲಿ. 2,000 ಕೊಡಿ ಸದ್ಯ. ನಾ ಮತ್ತೊಂದು 500 ರೂಪಾಯಿ ನನ್ನ ಕಡೆ ಐಟ್ ಹಾಕೋತೀನಿ. ಯವ್ವ ಎಲ್ಲಿಂದ ತರ್ಲಿ ಈಗ ರೊಕ್ಕನ? ಇದಕ್ಕಿದ್ದಂಗೆ 2,000 ಅಂತೀವಿ, 5,000 ಅಂತೀವ. ಅಯ್ಯ ತುಸಾ ಖರ್ಚಾತನ ಈಗ. ಆಕಿ ಬಂದ್ಲು ಹಾಡ್ಕೊಂಡೆಲ್ಲ ಹೋಗು ಮಠ ಅಂತಂದ್ರೆ ಅಯ್ಯೋ ಬಾಣೆತನ, ಆ ಕುಬುಸ, ಇದು ಏನದು ಮಗಗೆ ಹೆಸರಿಡೋದು, ನಾಮಕರಣ, ಅವು ಕೈ ಕಟ್ಕೊಂಡು ಬೆಳ್ಳಿ ಉಡ್ದಾರ, ಬಂಗಾರ ಗುಂಡು, ತುಸಾ ಹೋತನ್ಬೆ ಬೆಳ್ಳಿ ನಿಂಗಪ್ಪ ಅಂತೇಳಿ. ಅಯ್ಯೋ ಈಗ ಒಟ್ಟು ಸುಧಾರಿಸ್ಕೊಳಕತ್ತೀನಿ. ಅದು ಹುಡುಗರನ್ನ ಬೇರೆ ಸಾಲಿಗೆ ಹಚ್ಚೇನಿ, ಇಂಗ್ಲೀಷ್ ಮೀಡಿಯಮಿಗೆ ಹಾಕೇನಿ 2 ಮಕ್ಕಳನ್ನು. ಅಯ್ಯೋ ತುಸಾ ಖರ್ಚಿರ್ತೈತನ್ಬೆ. ಆಗವಲ್ತ ಬೇ ಮೊದ್ಲಿನಂಗೆ. ನರ್ಸರಿ ಅಂದ್ರು ಅವಕ್ಕೇನು 20,000 25,000 ಫೀಜು ಡೊನೇಷನ್ವ. ಹಾಂ ಹೌದಪ್ಪ, ಮಕ್ಕಳಿಗೆ 25,000 ಕೊಡೋಕ್ಕಿರ್ತೈತಿ. ತಾಯಿಗೆ 2,000 ಕೊಡೋಕ್ಕಿರಲ್ಲ. ಆಯ್ತು ತೋರಪ್ಪ. ನಾನು ಹಂಗಾರೆ ಹೊಲ ನವಣಿ ಹಾಕಿತ್ತು. ಅವರು ಇನ್ನೂ ರೊಕ್ಕ ಕೊಟ್ಟಿಲ್ಲ. ಅದಕ್ಕೆ ನೀನು ಕೇಳ್ತು. ನಾ ಅವ್ರ ಕಡೆನೇ ಫೋನ್ ಹಚ್ಚಿ ಕೇಳ್ತೇನೆ, ಸ್ವಲ್ಪ ದೌಡ್ ರೊಕ್ಕ ತಂದು ಕೊಡ್ರಿ ಅಂತೇಳಿ. ಆಯಿತು, ನಿನ್ನ ಕೆಲಸ ನೀ ಮಾಡ್ಕೊಂಬ. ಹಾಂ ಆತ್ಬೆ. ಅಂದಂಗೆ 2,000 ಬರ್ತಿತ್ತಿಲ್ಲವ ನಿಂದ, ಅದು ಬಂದಾಗಿತ್ತನ? ಆವಾಗ ಲೋಕಸಭಾ ಎಲೆಕ್ಷನ್ ಮುಗೀತಲ್ಲಪ್ಪ, ಆವಾಗ 2,000 ಬಂದಾಗಿ ಹೋತು, ಮುಗೀತು. 2,000 ರೂಪಾಯಿ ಬರೋ ಕತಿ. ಅವ್ರು ಲೋಕಸಭಾ ಎಲೆಕ್ಷನ್ ಮಟ್ಟ ಕೊಡ್ತಿದ್ರು. ಜನ ಆಸೆಗೆ ಬಿದ್ದು ಓಟ್ ಹಾಕ್ಲಿ ಅಂತೇಳಿ. ಈಗ ಎಲ್ಲಿ 1 ರೂಪಾಯಿ ಬರಲ್ಲ. ಹೌದನ್ಬೇ, ಸರಿ ಆಯ್ತು ಹಂಗಾರ. ಇದು ಮೊಬೈಲು ಟಿ ವಿ ಒಂದು ಸ್ವಲ್ಪ ನೋಡೋದು ಕಡಿಮೆ ಮಾಡವ. ಏನು ಅದನ್ನ ನೋಡೋದ್ರಿಂದ ಅರ್ಧ ಕಣ್ಣು ನೋವು ಬರ್ತತಿ. ಯಾಕಂದ್ರೆ ವಯಸ್ಸಾದ್ಮೇಲೆ ಇವೆಲ್ಲ ಚಲೋ ಅಲ್ಲ. ನೀನು 6 ಗಂಟೆ ಕುಂತೆ ಅಂದ್ರೆ ಟಿ ವಿ ಮುಂದೆ ಅರವೆ ನೋಡ್ಕೊಂತ 12ಕ್ಕೆ ಎದ್ದೇಳ್ತೀವ. ಹಿಂಗೆ ಮಾಡಿದ್ರೆ ಕಣ್ಣು ತಡಿತಾವನ? ಅಷ್ಟ ಅಲ್ಲ ಬಿಡಪ್ಪ, ಬರೀ ಕಣ್ಣು ಅಲ್ಲಲ್ಲ, ನಿಮ್ಮ ಅಪ್ಪಗೂ ಯಾಕ ಎದಿ ಒಂಚೂರು ಉಸಿರಾಟ. ಆಮೇಲೆ ಮೊದ್ಲು ನಂಗೆ ವಯಸ್ಸಲ್ಲ ನೋಡ, ಶಕ್ತಿ ಇಲ್ಲ ಅನ್ನಕತ್ತಿದ್ದ. ಅದಕ್ಕೆ ಬರ್ಬರ್ತ ಏನು ಹರೇ ಉಕ್ಕಿ ಎರಿತೈತೇನು ಬೇ? ವಯಸ್ಸಾದಂಗೆ ಆದಂಗೆ ಮೈಯಾಗ ಶಕ್ತಿ ಇಲ್ದಂಗೆ ಆಗೋದು ಸಹಜ. ಏನು ಅದಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ತೊಗೋಬಾರ್ದು. ಸುಳ್ಳ ರೊಕ್ಕ ಖರ್ಚು ಮಾಡಿ ತೋರಿಸ್ಕೊಂಡ್ರೆ ಏನು ಆರಾಮಕತ್ತೇನ? ಹೌದೌದು, ಆರಾಮಾಗಲ್ಲ. ರೊಕ್ಕ ಖರ್ಚು ಮಾಡಿ ತೋರಿಸ್ಕೊಂಡ್ರೆ ಆರಾಮಕತ್ತೇನ? ಫ್ರೀ ತೋರಿಸ್ಕೊಂಡ್ರೆ ಆರಾಮಕತ್ತೆ. ಹಿಂಗೆ ಮಾಡು, KMC ಬಿಟ್ಟು ಬರ್ಲೇನ ಇಬ್ಬರನ್ನ? ನಾ ಹೆಂಗಿದ್ರು ಆ ಕಡೆ ಹೊಂಟೇನಿ. ಹ್ಞೂನಪ್ಪ, KMCಗೆ ಬಿಡು. ಪಾಳೆ ಒಂದು ಜಗ್ ಇರ್ತೈತಪ್ಪ ಅಲ್ಲೇ. ಇರ್ಲಿ ಮತ್ತೇನು ಮಾಡೋದು, ಫ್ರೀ ಆಕತ್ತಲ್ಲ. KMCಗೆ ಬಿಡು, ಪಾಳೆ ಹಚ್ಚಿ ತೋರಿಸ್ಕೊಂಬರ್ತೀವಿ. ಆಯ್ತು ಹಂಗಾರ ಆಮೇಲೆ ಬಿಟ್ಟು ಬರ್ತೇನೆ.
ಈ ಬಾಡ್ಯಾನ್ ನಂಬ್ಕೊಂಡ್ರೆ ಹಿಂಗಲಿ ಇವನ್ ನಾ ಅದ ಅಂದೆ ಈ ನನ್ನ ಹಾಟ್ಯಾನ್ ನಂಬ್ಕೋಬೇಡ, ಇದ್ದಿದ್ ರೊಕ್ಕ ಎಲ್ಲ ಇವ್ನ್ ಕೊಟ್ಟು ಕೈ ಬರ್ಗೈ ಮಾಡ್ಕೋಬೇಡ ಅಂತೇಳಿ. ಎಲ್ಲಿ ಕೇಳ್ತಿ ಹೇಳಿ ನನ್ನ ಮಾತನ್ನ? ಹೋಗ್ಲಿ ಬಿಡ್ರಿ. ಏನ ಹುಡುಗರ ದವಾಖಾನೆ ಇದು ಏನದ ಏನಪ್ಪ ಅದು ಸಾಲಿಗೆ ಸೇರ್ಸೀನಿ ಅನ್ನಲ್ಲ, ಅದಕ್ಕೆ ಎಲ್ಲಿ ರೊಕ್ಕ ಸಾಲದ ಬಿತ್ತ ಏನ ಹೊಲ ತಗೊಳಗಿ. ಯಾಕೆ ಸುಮ್ಮನೆ ಅವಂಗೊಂದು ಏನಾರ ಅನ್ನೋದು ತಗ. KMCಗೆ ಅವ ಏನ್ ನಮ್ಮನ್ ಬಿಟ್ಟು ಹೋಗುದು? ನಡಿ ನಾವೇ ಹೋಗೋಣ. ಅಯ್ಯೋ ನೆನಪ ಹರಿನೀರಿ, ಇವತ್ತು ಬೇಡ KMCಗೆ. ಇವತ್ತು ನಮ್ಮ ತಮ್ಮ ಬರಾಕತ್ತಾನ್ರಿ. ಯಾರು? ಶಿವಲಿಂಗ್ ಬರ್ತಾದಾನ? ಹ್ಞೂ ರೀ ಅತ್ತಿಯರ, ಶಿವಲಿಂಗ್ ಬರಾಕತ್ತಾನ ಇವತ್ತ ಜಗ್ಗ ಖುಷಿ. ಅವ್ರ ಮನೆ ಕಡೆ ಎಲ್ಲ ತಿಂದ ಏನಾರ ಮಾಡಿರ್ತಾರೆ. ಈಗ ಬಂದಂದ್ರೆ ನಾನು ಭೇಟಿ ಆಗ್ಲಾರ್ದಂತ್ರು ಇರಲ್ಲ, ಹೇಳಕ್ಕಾಗಲ್ಲ. ಸೀದಾ ಇಲ್ಲೇ ಬಂದು ಆಮೇಲೆ ಅಲ್ಲಿ ಹೋದ್ನ. ಅದಕ್ಕೆ ಇವತ್ತು ನಾನು ಮನ್ಯಾಗೆ ಇರ್ತೀನಿ, ನಾಳೆ ದವಾಖಾನೆ ತೋರಿಸ್ಕೊಂತಾನೆ. ಅಲ್ಲ ಮೊದಲೇ ಏದು ಉಸಿರು ಬಿಡಾಕತ್ತಿ, ಅವು ಬಂದಾಗರ ಹೆಂಗೆ ಮಾತಾಡ್ತಿ? ಹೋಗಿ ಬರೋ ಪಟಕ್ನ ದವಾಖಾನೆಗೆ. ಏನು ಸಂಜೆಗೆ ಬರ್ತಾನೆ ಏನು ಮಧ್ಯಾಹ್ನಕ್ಕೆ ಬರ್ತಾನೆ ಯಾರಿಗೆ ಗೊತ್ತು? ಹೋಗಿ ಬರೋಗ. ಬ್ಯಾಡ್ರಿ ಅತ್ತಿಯರ, ನಡೀತಿತ್ತು, ನಾ ಆರಾಮದೇನಿ. ನಮ್ಮ ತಮ್ಮ ಬರ್ತಾನ. ಹಾಂ ತಮ್ಮನ ಮ್ಯಾಗ ಎಂಥ ಜೀವ ಐತಿ ಇವ ನೀನು. ಹಾಂ ಇವ ದೇವ್ರೆ ರೀ, ನಮ್ಮ ತಮ್ಮ ಎಷ್ಟು ದಿನ ಆದ್ಮೇಲೆ ಬರಾಕತ್ತಾನ. ಇಪ್ಪ ದೇವ್ರೆ, ಅವ ಬಂದ ಮೇಲೆ ಅವ್ರ ಸಂಸಾರ ಜೀವನನ ಒಂದು ಬದಲಿ ಆಕತ್ ನೋಡ್ರಿ. ಹೌದೌದು, ನಾನು ಬರ್ತಾ ಒಂದು ಬಾಟ್ಲಿ ತೊಗೊಂಬ ಅಂತ ಹೇಳೀನಿ, ತರ್ತೇನೆ ಅಂದಾನ. ಅದಕ್ಕೆ ನಾನು ಮನ್ಯಾಗ ಇರ್ತೇನೆ, ಎಲ್ಲಿ ಹೋಗುದಿಲ್ಲ ಇವತ್ತು. ಸದಾ ಶಿವಗದಾಗ ಏನಂತೆ 3 ಹೊತ್ತು ಅದೇ ರಾಡಿ ಹಾಡಿದ್ದಾಡ ಕಿಸ್ಬೈದಾಸ ಅಂತೇಳಿ. ದಮ್ಮತ್ತತ್ ನನಗೆ ಅದಾಕತ್ ನನಗೆ ಇದಾಕತ್ ಊಟ ಹೋಗಲ್ತ ಅಂತ ಶೆಟಿತೀರಿ. ನೋಡಿದ್ರೆ ಮತ್ತೆ ಈಗ ಊಟಿಲ್ದ ಪಾಟಿಲ್ದ ಬರೀ ಕುಡಿದೊಂದು ಮಾಡ್ತೀರಿ. ಮತ್ತೆ ಅವಾರ ಏನು ಅನ್ಬೇಕು ಮತ್ತೆ?